ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕ್ಯೂಬೋ ಕಂಪನಿಯ ಸ್ಮಾರ್ಟ್ ಪ್ಲಗ್ನ ಡಿಸ್ಅಸೆಂಬಲ್ ಮಾಡ್ತಾ ಇದ್ದೀನಿ, ಮೀನ್ಸ್ ಡಿಸ್ಮ್ಯಾಂಟ್ಲಿಂಗ್ ಮಾಡ್ತಾ ಇದ್ದೀನಿ. ಈ ಸ್ಮಾರ್ಟ್ ಪ್ಲಗ್ ಒಳಗಡೆ ಏನೇನು ಕಾಂಪೊನೆಂಟ್ಸ್ ಇದೆ, ಯಾವ ರೀತಿ ಕೆಲಸ ಮಾಡುತ್ತೆ, ಎಲ್ಲ ಥರದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಅನ್ಬಾಕ್ಸಿಂಗ್ ಮಾಡೋಣ. ಮೊದಲನೇದಾಗಿ ಕ್ಯೂಬೋ ಕಂಪ್ನಿಯ ಒಂದು ಸ್ಮಾರ್ಟ್ ಪ್ಲಗ್ ಆಗಿದೆ. ವಿತ್ ವೈಫೈ ಆ್ಯಂಡ್ ಬ್ಲೂಟೂತಲ್ಲಿ ನಾವು ಈ ಡಿವೈಸ್ನ ಆಫ್ ಆ್ಯಂಡ್ ಆನ್ ಮಾಡ್ಬೋದು. ಯಾವುದೇ ಒಂದು ಸಿಸ್ಟಮ್ನ ನಾವು ವೈಫೈ ಅಥವಾ ಬ್ಲೂಟೂತ್ ಮುಖಾಂತರ ಆಫ್ ಮತ್ತು ಆನ್ ಮಾಡ್ಬೋದು. ಇದು ಕ್ಯೂಬೋ ಕಂಪ್ನಿಯ ಸ್ಮಾರ್ಟ್ ಪ್ಲಗ್ ಆಗಿದೆ. ಹೀರೋ ಗ್ರೂಪ್ನ ಒಂದು ಪ್ರಾಡಕ್ಟ್ ಆಗಿದೆ. ಮೊದಲನೇದಾಗಿ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ಸೊ ಸಾಕೆಟ್ ಬಂದು 16 amps ಆ್ಯಂಡ್ 6 amps ಮಲ್ಟಿಪಲ್ ಆಗಿ ಒಂದರಲ್ಲೇ ಕೊಟ್ಟಿದ್ದಾನೆ. ಆ್ಯಂಡ್ ಇದರ ಪ್ಲಗ್ ಬಂದು 16 ampsನ ಪ್ಲಗ್ ಹೊಂದಿದೆ. ಮೀನ್ಸ್ ಇದು ದೊಡ್ಡ ಪ್ಲಗ್ ಆಗಿರೋದ್ರಿಂದ 6 amps ಸಾಕೆಟ್ಗೆ ಸೆಟ್ ಆಗೋದಿಲ್ಲ. ನೋಡ್ತಿರ್ಬೋದು, ಇಲ್ಲಿ ನಾನು ಬಾಕ್ಸ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ 6 and 16 amps ಎರಡಕ್ಕೂ ಸೆಟ್ ಆಗುವಂಥ ಸಾಕೆಟ್ ಇದೆ. ಸೊ ಅದರಿಂದಾಗಿ ನಾನು ಇದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಮನೆಗಳಲ್ಲಿ TV ಪಾಯಿಂಟ್, ಫ್ರಿಡ್ಜ್ ಪಾಯಿಂಟ್ ಇರುತ್ತಲ್ಲ, ಸೊ ಅಂಥ ಸಾಕೆಟ್ಗೆ ಈ ಕ್ಯೂಬೋ ಕಂಪ್ನಿಯ ಸ್ಮಾರ್ಟ್ ಪ್ಲಗ್ ಸೆಟ್ ಆಗೋದಿಲ್ಲ. ಇದೇನಿರು ವಾಟರ್ ಹೀಟರ್ಸ್ ಅಥವಾ ಎಲೆಕ್ಟ್ರಿಕ್ ಗೀಸರ್ಸ್ಗೆ ಅಥವಾ ವಾಷಿಂಗ್ ಮಿಷಿನ್ಗೆ ಮಾತ್ರ ಇದು ಸೂಟಬಲ್ ಆಗಿರುತ್ತೆ ಕ್ಯೂಬೋ ಸ್ಮಾರ್ಟ್ ಪ್ಲಗ್ ಬಂದು. ಸೊ ನೋಡ್ತಿರ್ಬೋದು, TV ಪ್ಲಗ್ ಆಗಿರ್ಬೋದು, ಮಿಕ್ಸರ್ ಗ್ರೈಂಡರ್ ಪ್ಲಗ್ ಆಗಿರ್ಬೋದು ಮತ್ತು ಫ್ರಿಡ್ಜ್ ಪಾಯಿಂಟ್ಗೆ ಈ ಥರ ಪ್ಲಗ್ನ ಬಳಸ್ತಾರೆ. ಆ್ಯಂಡ್ ಇಲ್ಲಿ ತೋರಿಸ್ತಿರುವಂಥ ಕ್ಯೂಬೋ ಕಂಪ್ನಿಯ ಪ್ಲಗ್ ಬಂದು 16 ampsಗೆ ಮತ್ತು 6 ampsಗೆ ಎರಡಕ್ಕೂ ಸೂಟಬಲ್ ಆಗುವಂಥ ಸಾಕೆಟ್ನ ಹೊಂದಿದೆ. ಬಟ್ ಪ್ಲಗ್ ಮಾತ್ರ, ಕ್ಯೂಬೋ ಕಂಪ್ನಿಯ ಪ್ಲಗ್ ಮಾತ್ರ 16 ampsಗೆ ಮಾತ್ರ ಸೂಟಬಲ್, ಅದಕ್ಕೆ ಮಾತ್ರ ಇದು ಫಿಕ್ಸ್ ಆಗುತ್ತೆ. ಸೊ ಹಂಗಾಗಿ ನೀವು TVಗೆ, ಮಿಕ್ಸಿಗೆ, ಫ್ರಿಡ್ಜ್ಗೆ ಇದನ್ನು ಹಾಕೋದಕ್ಕೆ ಆಗೋದಿಲ್ಲ. ನೀವು ಸಾಕೆಟ್ನ ಚೇಂಜ್ ಮಾಡ್ಕೊಬೇಕಾಗುತ್ತೆ. 6 and 16 amps ಸಾಕೆಟ್ ಕೊಡಿ ಅಂದರೆ ಕೊಡ್ತಾರೆ. ಸೊ ಅದನ್ನು ನೀವು ರೀಪ್ಲೇಸ್ ಮಾಡಿಕೊಂಡು ನೀವು ಫ್ರಿಡ್ಜ್ಗೆ, TVಗೆ, ವಾಷಿಂಗ್ ಮಿಷಿನ್ಗೆ ಎಲ್ಲ ಕಡೆಯೂ ಬೇಕಾದ್ರೆ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಇದನ್ನು. ಸೊ ಇದು ಬಂದು ಓನ್ಲಿ ಫಾರ್ ವಾಟರ್ ಹೀಟರ್ಸ್ ಹೇಳಿದ್ನಲ್ಲ, ಅದೇ ರೀತಿ ಎಲೆಕ್ಟ್ರಿಕ್ ಗೀಸರ್ಸ್ಗೆ ಆ್ಯಂಡ್ ವಾಷಿಂಗ್ ಮಿಷನ್ಗೆ ಮಾತ್ರ ಈ ಸ್ಮಾರ್ಟ್ ಪ್ಲಗ್ಗು. ಸೊ ಇದನ್ನು ನೀವು ಈ ಥರ ಬಳಸ್ಕೊಬೋದು. ನೋಡ್ತಿರ್ಬೋದು ಯಾವ ಥರ ರನ್ ಆಗ್ತಿದೆ ಅಂತ. ಸೊ ಈ ಕ್ಯೂಬೋ ಕಂಪ್ನಿಯ ಸ್ಮಾರ್ಟ್ ಪ್ಲಗ್ ಒಳಗಡೆ ಏನೇನಿದೆ, ವೈಫೈ ಇದೆಯಾ, ಬ್ಲೂಟೂತ್ ಇದೆಯಾ, ಯಾವ ಥರ ಇದು ಕಂಟ್ರೋಲ್ ಆಗುತ್ತೆ. ಸೊ ಈ ಡಿವೈಸ್ ಬಂದು ವೈಫೈ ಆ್ಯಂಡ್ ಬ್ಲೂಟೂತ್ ಎರಡರಲ್ಲೂ ಕಂಟ್ರೋಲ್ ಮಾಡ್ಬೋದು ವಿತೌಟ್ ಇಂಟರ್ನೆಟ್ ಕನೆಕ್ಟ್ ಮಾಡ್ದೇ ನಾವು ಲೋಕಲಾಗಿ ನಿಯರೆಸ್ಟ್ ಒಂದು 10 meter ಒಳಗಡೆ ನಾವು ಒಂದು ಡಿವೈಸ್ನ ಕಂಟ್ರೋಲ್ ಮಾಡ್ಬೋದು, ಆಫ್ ಆ್ಯಂಡ್ ಆನ್ ಮಾಡ್ಬೋದು. ಸೊ ನಾನೀಗ ಕನೆಕ್ಟ್ ಮಾಡ್ತಿರೋದು 6 amps ಸಾಕೆಟ್. ಅದೇ ರೀತಿ 16 amps ಸಾಕೆಟ್ನೂ ಈ ಸ್ವಿಚ್ ಬಾಕ್ಸ್ಗೆ ಫಿಕ್ಸ್ ಮಾಡ್ಕೊಬೋದು. ಸೊ ಇದನ್ನು ನಾವು ಮಲ್ಟಿ ಸಾಕೆಟ್ ಅಂತಲೂ ಕರೀತಾರೆ, ಅಥವಾ 6 and 16 amps ಸಾಕೆಟ್ ಅಂತನಾರು ಕರೀತಾರೆ. ಸೊ ನಿಮ್ಮ ಮನೆಗಳಲ್ಲಿ ಈ ಥರ ಬೇಕಾದ್ರೆ ಹಾಕ್ಕೊಂಡು ನೀವು ಬಳಸ್ಕೋಬೋದು. ಮೊದಲನೇದಾಗಿ ಈಗ ಕ್ಯೂಬೋ ಕಂಪ್ನಿಯ ಸ್ಮಾರ್ಟ್ ಪ್ಲಗ್ ಒಳಗಡೆ ಏನಿದೆ ಅಂತ ಇದರೊಳಗಡೆ ಪಾರ್ಟ್ಸ್ನೆಲ್ಲ ಬಿಚ್ಚಿ ತೋರಿಸ್ತೀನಿ ನಿಮಗೆ. ಸೊ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ಅರ್ಥಿಂಗ್ ಪಿನ್ ಒಂದಿರುತ್ತೆ, ಜೊತೆಗೆ ಫೇಸ್ ಆ್ಯಂಡ್ ನ್ಯೂಟ್ರಲ್ಗೆ ಒಂದು ಕಾಂಟ್ಯಾಕ್ಟರ್ಸ್ ಕೊಟ್ಟಿರ್ತಾರೆ. ಸೊ ಈ ಥರ ಕೆಲಸ ನಿರ್ವಹಿಸುತ್ತೆ ಒಳಗಡೆ. ಸೊ ಇದು ಬಂದು ಒಳಗಡೆ ಇರುವಂತಹ PCB, ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಈ PCB ಬೋರ್ಡ್ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಬೋರ್ಡ್. ಇಲ್ಲಿ ಕಾಣ್ತಿರುವಂಥ ಬೋರ್ಡ್ ಬಂದುಬಿಟ್ಟು ವೈಫೈ ಆ್ಯಂಡ್ ಬ್ಲೂಟೂತ್ ಮಾಡ್ಯೂಲ್ ಆಗಿರುತ್ತೆ. ಸೊ ವೈಫೈ ಆ್ಯಂಡ್ ಬ್ಲೂಟೂತ್ ಮಾಡ್ಯೂಲ್ ಇದ್ದರೆ ಮಾತ್ರ ಒಂದು ಡಿವೈಸ್ನ ನಾವು ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ಆಫ್ ಆ್ಯಂಡ್ ಆನ್ ಮಾಡ್ಬೋದು. ಇದೊಂದು ಡಿವೈಸ್ ಇಲ್ಲ ಅಂದರೆ ನಾವು ಏನೂ ಮಾಡೋದಕ್ಕಾಗೋದಿಲ್ಲ. ಇದು ಫೇಲ್ಯೂರ್ ಆಯಿತು ಅಂದ್ರೂ ಸ್ಮಾರ್ಟ್ ಪ್ಲಗ್ಗು ವರ್ಕ್ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಒಂದು ಸ್ಮಾಲ್ ಸ್ವಿಚ್ ಕೊಟ್ಟಿದ್ದಾನೆ ರೀಸೆಟ್ಗೋಸ್ಕರ. ನೆಕ್ಸ್ಟ್ ಇಲ್ಲಿ ಕಾಣ್ತಿರುವಂಥ ಕೆಪಾಸಿಟರ್ಸ್ನೆಲ್ಲ ಬಿಟ್ಬಿಡೋಣ. ನೆಕ್ಸ್ಟ್ ಇಲ್ಲಿ ಕಾಣ್ತಿರುವಂಥ ಯೆಲ್ಲೋ ಕಲರ್ ಕಾಂಪೊನೆಂಟ್ ಬಂದು ವೇರಿಸ್ಟರ್ ಅಂತ ಕರೀತಾರೆ. ಸೊ ಸರ್ಜ್ ಪ್ರೊಟೆಕ್ಷನ್ಗೋಸ್ಕರ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಅಥವಾ ಸರ್ಕ್ಯೂಟ್ಸಲ್ಲಿ ಬಳಸ್ತಾರೆ. ಸ್ಪೈಕ್ ವೋಲ್ಟೇಜ್ ಬಂದಾಗ, ಜಾಸ್ತಿ ವೋಲ್ಟೇಜ್ ಬಂದಾಗ ಸ್ಟೆಬಿಲೈಸರ್ ಥರ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಕಾಣ್ತಿರುವಂತಹ IC ಬಂದು ಎನರ್ಜಿ ಮಾನಿಟರಿಂಗ್ ಚಿಪ್ ಅಂತ. ಸೊ ಎಷ್ಟು ವೋಲ್ಟೇಜ್ ತೊಗೊತಿದೆ, ಎಷ್ಟು ಕರೆಂಟ್ ಕನ್ಸ್ಯೂಮ್ ಆಗ್ತಿದೆ, ಎಷ್ಟು ವ್ಯಾಟೇಜ್ ಲೋಡ್ನ ಹಾಕಿದ್ದಾರೆ ಎಲ್ಲದನ್ನು ಕ್ಯಾಲಿಬ್ರೇಟ್ ಮಾಡಿ ಮೆಜರ್ಮೆಂಟ್ನ
ನಿಮ್ಮ ಮೊಬೈಲ್ಗೆ ಆ್ಯಪ್ ಮುಖಾಂತರ ತಿಳಿಸುತ್ತೆ. ಸೊ ಇದ್ರ ಕೆಲಸ ಬಂದು ಎನರ್ಜಿನ ಮಾನಿಟ್ರಿಂಗ್ ಮಾಡೋದು. ಸೊ ನಂಬರ್ ಬಂದುಬಿಟ್ಟು ಇಲ್ಲಿ ನೋಡ್ಕೊಬೋದು. ನೆಕ್ಸ್ಟ್ ಥಿಂಗ್ ಬಂದು ಒಳಗಡೆ ಒಂದು ಚಿಪ್ ಇದೆ ಇಲ್ಲಿ ಚಿಕ್ಕದಾಗೆ. ನಂಬರ್ಸ್ನ ಸಹ ತೋರಿಸ್ತೀನಿ, ಸ್ವಲ್ಪ ಝೂಮ್ ಹಾಕಬೇಕಾಗುತ್ತೆ, ನಂಬರ್ಸ್ ಕಾಣೋದಿಲ್ಲ. ಸೊ ಟ್ರೈ ಮಾಡ್ತೀನಿ, ನಂಬರ್ನ ಚೆಕ್ ಮಾಡೋಣ. ಈ ಚಿಪ್ ನಂಬರ್ ಬಂದು OB2222MCP. ಸೊ ಇದ್ರ ಕೆಲಸ ಬಂದು PWM ಅಂತ, ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಸ್ವಿಚ್ ಅಂತ. ಸೊ AC ವೋಲ್ಟೇಜ್ನ DC ವೋಲ್ಟೇಜ್ಗೆ ಕನ್ವರ್ಟ್ ಮಾಡಿ ಸ್ಟೆಪ್ ಡೌನ್ ಮಾಡಿ ರಿಲೇಗೆ ಬೇಕಾಗಿರುವಂಥ ವೋಲ್ಟೇಜ್ನ ಪ್ರೊವೈಡ್ ಮಾಡುತ್ತೆ. ಸೊ ಇದನ್ನು ನಾವು PWM ಪವರ್ ಸ್ವಿಚ್ IC ಅಂತಲೂ ಕರಿತೀವಿ. ಮನೆಗೆ ಬರುವಂಥ AC ಸಪ್ಲೈ 240 ವೋಲ್ಟ್ಸ್ನ ಸ್ಟೆಪ್ ಡೌನ್ ಮಾಡಿ ಲೋ ವೋಲ್ಟೇಜ್ನ ಪ್ರೊವೈಡ್ ಮಾಡುತ್ತೆ ಎಲ್ಲ ಕಾಂಪೊನೆಂಟ್ಸ್ಗೂ. ನೆಕ್ಸ್ಟ್ ಬಂದು ಇಲ್ಲಿ ಕಾಣ್ತಿರುವಂತಹ A1117B. ಸೊ ಇದೊಂದು ಲೀನಿಯರ್ ವೋಲ್ಟೇಜ್ ರೆಗ್ಯುಲೇಟರ್ ಆಗಿರುತ್ತೆ. ಸೊ ಇನ್ಪುಟ್ ವೋಲ್ಟೇಜ್ ಬಂದು 5 ವೋಲ್ಟ್ಸ್ ಆಗಿರುತ್ತೆ ಆ್ಯಂಡ್ ಔಟ್ಪುಟ್ ವೋಲ್ಟೇಜ್ ಬಂದು 3.3 ವೋಲ್ಟ್ಸ್ ಆಗಿರುತ್ತೆ. ಸೊ ಈ ಔಟ್ಪುಟ್ ವೋಲ್ಟೇಜ್ ಎಲ್ಲಿಗೆ ಹೋಗುತ್ತೆ ಅಂದರೆ, ನಾನು ಸ್ಟಾರ್ಟಿಂಗ್ ನಿಮಗೆ ತೋರಿಸಿದೆ, ಒಂದು ವೈಫೈ ಆ್ಯಂಡ್ ಬ್ಲೂಟೂತ್ ಚಿಪ್ ಇತ್ತು. ಸೊ ಆ ಚಿಪ್ಗೆ ಸಪ್ಲೈನ ಪ್ರೊವೈಡ್ ಮಾಡುತ್ತೆ. ಫ್ರೆಂಡ್ಸ್, ಮೇಯ್ನ್ ಇಂಪಾರ್ಟೆಂಟ್ ಚಿಪ್ ಬಗ್ಗೆ ಮಾಹಿತಿನ ತಿಳಿಸಿದ್ದೀನಿ ಆ್ಯಂಡ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಸಹ ನಿಮಗೆ ಮಾಹಿತಿನ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.